ನಮಸ್ಕಾರ ಎಲ್ರಿಗೂ, ಶುಭ ಸಂಜೆ. ಇವತ್ತು ಇಂಡಿಯಾ ಅಂಡರ್-19 ವರ್ಸಸ್ ಇಂಗ್ಲೆಂಡ್ ಅಂಡರ್-19 ಅಂಡರ್-19 ವರ್ಲ್ಡ್ ಕಪ್ 50 ಓವರ್ಸ್ದು ಫೈನಲ್ ನಡೀತು. ಹಾಗೆ ಇಂಡಿಯಾ ಅಂಡರ್-19 ಅವರು 100 ರನ್ನಿಂದ ವಿನ್ ಆಗಿ 6ನೇ ಬಾರಿ ಟ್ರೋಫಿ ಅವ್ರದ್ದು ಹಾಸ್ಕೊಂಡ್ರು ಅಂತ ಹೇಳ್ಬೋದು. ಇದೊಂದು ICT ಫ್ಯಾನ್ಸ್ಗಳಿಗೆ ಖುಷಿಯ ಸುದ್ದಿ ಅನ್ಬೋದು. ಇತ್ತೀಚಿನ ದಿನಗಳಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮು ಟೂರ್ನಮೆಂಟ್ಗಳಲ್ಲಿ ತುಂಬ ಉತ್ತಮ ಪ್ರದರ್ಶನ ಕೊಡ್ತಾ ಇದೆ ಅಂತ ಹೇಳ್ಬೋದು. 2023 ವರ್ಲ್ಡ್ ಕಪ್ ಸೋತ ನಂತರ ಚಾಂಪಿಯನ್ಸ್ ಟ್ರೋಫಿ ಗೆದ್ದರು, ICC 2020 ವರ್ಲ್ಡ್ ಕಪ್ ಗೆದ್ದರು, ಹಾಗೆ ಏಷ್ಯನ್ ಗೇಮ್ಸ್ ಕೂಡ ಗೆದ್ದರು ಅಂತ ಹೇಳ್ಬೋದು. ಇನ್ನು ರೀಸೆಂಟಾಗಿ ನಡೆದ ಏಷ್ಯಾ ಕಪ್ ಅಂಡರ್-19 ಟೂರ್ನಮೆಂಟಲ್ಲಿ ಇಂಡಿಯಾ ಸೋತಿದ್ರು ಪಾಕಿಸ್ತಾನ ಮೇಲೆ. ಆದರೆ ಈ ಸೀರೀಸಲ್ಲಿ 7ಕ್ಕೆ 7 ಮ್ಯಾಚ್ ವಿನ್ ಆಗಿ ಟ್ರೋಫಿ ವಿನ್ ಆದರು ಅಂತ ಹೇಳ್ಬೋದು. ಒಂದು ವೆಲ್ ಡಿಸರ್ವಿಂಗ್ ಟೀಮ್ ಅಂತ ಹೇಳ್ಬೋದು. ಈ ಮ್ಯಾಚು ಹರಾರೆ ಸ್ಪೋರ್ಟ್ಸ್ ಕ್ಲಬ್ ಹರಾರೆಲ್ಲಿ ನಡೀತು, ಜಿಂಬಾಬ್ವೆಯಲ್ಲಿ ಇದು. ಇನ್ನು ಇಂಡಿಯಾ ಅಂಡರ್-19 ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು. ಹಾಗೆ ನೋ ಚೇಂಜಸ್ ಇತ್ತು ಟೀಮಲ್ಲಿ. ಹಾಗೆ ಇಂಗ್ಲೆಂಡ್ ಟೀಮಲ್ಲಿ ಒಂದು ಬದಲಾವಣೆ ಇತ್ತು. ಬಾಲರ್ ಅಲೆಕ್ಸ್ ಗ್ರೀನ್ ಅವರು ಬಂದಿದ್ದರು. ಅಲೆಕ್ಸ್ ಫ್ರೆಂಚ್ ಅವರು ಟೀಮಿಂದ ಹೊರಗಡೆ ಹೋಗಿದ್ದರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದಂಥ ಇಂಡಿಯಾ ಅವರು 50 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 411 ಬೃಹತ್ ಮೊತ್ತವನ್ನು ಕಲೆ ಹಾಕ್ತು ಅಂತ ಹೇಳ್ಬೋದು. ಆ್ಯರನ್ ಜಾರ್ಜ್ ಅವರು ಬೇಗ ಔಟ್ ಆದರು 9 ರನ್ನಿಗೆ. ಆದರೆ ನೆಕ್ಸ್ಟ್ ಬಂದಂಥ ವೈಭವ್ ಸೂರ್ಯವಂಶಿ ಆಯುಷ್ ಮಾತ್ರ ಅವರು ಒಳ್ಳೆ ಸ್ಫೋಟಕ ಇನ್ನಿಂಗ್ಸ್ ಆಡಿ ಉತ್ತಮ ಆರಂಭ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರು 80 ಬಾಲಿಗೆ 125 ರನ್ ಹೊಡೆದ್ರು. ಇದರಲ್ಲಿ 15 4 15 6 ಇತ್ತು. ಅತ್ಯುತ್ತಮವಾದ ಕ್ರಿಕೆಟ್ ಶಾಟ್ಗಳನ್ನು ಹೊಡೆದ್ರು ಅಂತ ಹೇಳ್ಬೋದು. ಇವರು ಒಂದು ಸ್ಫೋಟಕ ಇನ್ನಿಂಗ್ಸಿಂದ ಇಂಡಿಯಾ ತುಂಬ ಈಸಿಯಾಗಿ ವಿನ್ ಆಯಿತು ಅಂತ ಕೂಡ ಹೇಳ್ಬೋದು. ಆಯುಷ್ ಮಾತ್ರ ಅವರು 53 ರನ್ ಹೊಡೆದ್ರು 51 ಬಾಲಿಗೆ. ನೆಕ್ಸ್ಟ್ ಬಂದಂಥ ತ್ರಿವೇದಿ 32, ವಿಯಾನ್ ಮಲ್ಹೋತ್ರಾ 30, ಕುಂದು 40, ಅಂಬರೀಷ್ 18, ಹಾಗೆ ಚವ್ಹಾಣ್ ಅವರು 37 ರನ್ ಹೊಡೆದು ಒಂದು ಉತ್ತಮ ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂತ ಹೇಳ್ಬೋದು. ಇನ್ನೂ ಸ್ವಲ್ಪ ಸ್ಕೋರ್ ಜಾಸ್ತಿ ಮಾಡ್ಬೋದಿತ್ತು, ಆದರೆ 30ರಿಂದ 40 ಓವರಲ್ಲಿ ಸ್ವಲ್ಪ ಕಮ್ಮಿ ರನ್ ಬಂತು ಅಂತ ಹೇಳ್ಬೋದು. ಲೈಕ್ ಒಂದು 30 ರನ್ ಆರೆಂಜಲ್ಲಿ ಬಂತು, 60 ಬಾಲಿಗೆ 30 ರನ್ ಆರೆಂಜಲ್ಲಿ ಬಂತು. ಇನ್ನೂ ಒಳ್ಳೆ ಸ್ಕೋರ್ ಕಲೆ ಹಾಕ್ಬೋದಿತ್ತು. ವಿಕೆಟ್ಸ್ ಕೂಡ ಇಂಡಿಯಾ ಕೈಯಲ್ಲಿತ್ತು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮೋರ್ಗನ್ ಅವರು, ಗ್ರೀನ್ ಅವರು ತಲಾ 2 ವಿಕೆಟ್, ಹಾಗೆ ಮಿಂಟೋ ಅವರು 3, ಲಮ್ಸ್ಡೇನ್ ಅವರು 1 ವಿಕೆಟ್ ಪಡ್ಕೊಂಡ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ್ದ ಇಂಗ್ಲೆಂಡ್ ಅಂಡರ್-19 ಅವರು 40.2 ಓವರ್ಗಳಲ್ಲಿ 311 ರನ್ಗಳಿಗೆ ಸರ್ವಪತನ ಕಂಡರು ಅಂತ ಹೇಳ್ಬೋದು. ಇನ್ನು ಓಪನರ್ ಡಾಕಿನ್ಸ್ ಅವರು 66, ಬೆನ್ ಮೇಯ್ಸ್ ಅವರು 35 ಹೊಡೆದ್ರು. ಕೊನೆಯಲ್ಲಿ ಕ್ಯಾಲಬ್ ಫ್ಲಾಕೋನವರು ಸೆಂಚುರಿ ಹೊಡೆದ್ರು, 115 ರನ್ ಹೊಡೆದ್ರು. ಅವರು 67 ಬಾಲಿಗೆ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತ ಹೇಳ್ಬೋದು. ಮಿಂಟೋ ಅವರು ಇವರಿಗೆ ಉತ್ತಮ ಸಾಥ್ ಕೊಟ್ಟರು, 28 ರನ್ 41 ಬಾಲಲ್ಲಿ ಅಂತ ಹೇಳ್ಬೋದು. ಇನ್ನು ಅಂಬರೀಷ್ ಅವರು 3 ವಿಕೆಟ್, ದೀಪೇಶ್ ದೇವನ್ ಅವರು 2 ವಿಕೆಟ್, ಕನ್ಸಿಕ್ ಚೌಹಾಣ್ ಅವರು 2 ವಿಕೆಟ್ ತೊಗೊಂಡ್ರು. ಕಿನಾಲ್ ಪಟೇಲ್ ಹಾಗೆ ಆಯುಷ್ ಮಾತ್ರ ಅವರು ತಲಾ 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಅದೊಂದು ಅತ್ಯುತ್ತಮ ಸೀರೀಸ್ ಆಗಿತ್ತು. ಇಂಡಿಯಾದವರು 7ಕ್ಕೆ 7 ವಿನ್ ಆದರು. ಇನ್ನು 10 ಬಾರಿ ಫೈನಲ್ ಹೋಗಿ 6 ಬಾರಿ ಟ್ರೋಫಿ ವಿನ್ ಆದರು ಅಂಡರ್-19 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳ್ಬೋದು. ಒಂದು ಸಕ್ಸಸ್ಫುಲ್ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. 6 ಸಲ ಯಾರೂ ವಿನ್ ಆಗಿಲ್ಲ. ಇನ್ನು ಗ್ರೂಪ್ ಸ್ಟೇಜಲ್ಲಿ 6 ಮ್ಯಾಚ್ ವಿನ್ ಆಗಿ 5ಕ್ಕೆ 5 ವಿನ್ ಆಗಿ ಸೆಮಿಫೈನಲ್ಲು ಫೈನಲ್ ಟೋಟಲ್ 7ಕ್ಕೆ 7 ಮ್ಯಾಚ್ ವಿನ್ ಆದರು. ಇಂಗ್ಲೆಂಡ್ ಕೂಡ ಪ್ರೀವಿಯಸ್ 6 ಮ್ಯಾಚಿಗೆ 6 ಮ್ಯಾಚು ವಿನ್ ಆಗಿದ್ರು ಅಂತ ಹೇಳ್ಬೋದು. ಒಂದು ಒಳ್ಳೆ ಪರ್ಫಾರ್ಮೆನ್ಸ್. ಇನ್ನು ಹೈಯೆಸ್ಟ್ ರನ್ ಗೆಟರಲ್ಲಿ ಸೂರ್ಯವಂಶಿ ಅವರೇ ಬರ್ತಾರೆ. ಹಾಗಾಗಿ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಹಾಗೆ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಸಿಕ್ತು. ಸೂರ್ಯವಂಶಿ ಅವರು 7 ಮ್ಯಾಚಲ್ಲಿ 444 ರನ್ ಹೊಡೆದಿದ್ರು. ಇನ್ನು ನೆಕ್ಸ್ಟು ಸೂರ್ಯವಂಶಿ ಅವರು ಸೆಕೆಂಡ್ ಪ್ಲೇಸಿಗೆ ಬಂದರು 439. ಬೆನ್ ಮೇಯರ್ಸ್ ಅವರು 444 ರನ್ನು ಹೊಡೆದ್ರು ಅಂತ ಹೇಳ್ಬೋದು. ಯಾಕಂದರೆ ಅವರು ಈ ಇನ್ನಿಂಗ್ಸಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, 45 ರನ್ ಹೊಡೆದ್ರು. ಹಾಗಾಗಿ ಅವ್ರು ಫಸ್ಟ್ ಬಂದರು. ಇನ್ನು ಸೂರ್ಯವಂಶಿ ಅವರು ಸೆಕೆಂಡ್ ಪ್ಲೇಸಲ್ಲಿ 439 ಸೆಕೆಂಡ್ ಪ್ಲೇಸ್ ಬಂದರು. ಅದು ಅವರಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಇತ್ತು. ಇನ್ನು ಮೋಸ್ಟ್ ವಿಕೆಟ್ಸಲ್ಲಿ ಇಂಡಿಯಾದ ಪರ ಹಿನಾಲ್ ಪಟೇಲ್ ಅವರು 11 ವಿಕೆಟ್ ತೊಗೊಂಡ್ರು. ಅಂಬರೀಷ್ ಅವರು ಕೂಡ 11 ವಿಕೆಟ್ ತೊಗೊಂಡಿದ್ರು ಅಂತ ಹೇಳ್ಬೋದು. ಕಿನಾಲ್ ಪಟೇಲ್ ಅವರು 9 ವಿಕೆಟ್ ತೊಗೊಂಡ್ರು. ಇನ್ನು ಆಯುಷ್ ಮಾತ್ರ ಅವರು ಒಂದು ಆಲ್ರೌಂಡರ್ ಪ್ರದರ್ಶನ ಕೊಟ್ಟರು. ಅವರು 7 ಸಮಥಿಂಗ್ ವಿಕೆಟ್ ತೊಗೊಂಡಿದ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಅತ್ಯುತ್ತಮ ಪ್ರದೇಶ, ಒಳ್ಳೆ ಯಂಗ್ಸ್ಟರ್ಸ್ ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿಗೆ ಇನ್ನೂ ಒಂದು ಚಾನ್ಸ್ ಕೂಡ ಸಿಗ್ಬೋದು. ಅವರು ಇನ್ನೂ ಸ್ಟಿಲ್ 14 ಇಯರ್ಸ್ ಅಷ್ಟೇ. ನೆಕ್ಸ್ಟ್ ವರ್ಲ್ಡ್ ಕಪ್ಪಿಗೆ ಅವರಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಈಗಾಗಲೇ IPL ಆಡಿದ್ದಾರೆ, ರಣಜಿ ಆಡಿರೋ ಟೂರ್ನಮೆಂಟಲ್ಲೆಲ್ಲ ಸೆಂಚುರಿ ಹೊಡೆದಿದ್ದಾರೆ. ಒಂದು ಒಳ್ಳೆ ಫ್ಯೂಚರ್ ಸ್ಟಾರ್ ಕೂಡ ಅಂತ ಹೇಳ್ಬೋದು. ಇದಿಷ್ಟು ಅಂಡರ್-19 ವರ್ಲ್ಡ್ ಕಪ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.